ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೋವಿಡ್ ಕೇರ್ ಸೆಂಟರ್ಗೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಇದು ಪಿಲ್ಲೋ ಕವರ್ಸ್ ಮತ್ತು ಬೆಡ್ಶೀಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ THO ಸರ್, ತಾಲೂಕು ಆರೋಗ್ಯ ಅಧಿಕಾರಿಗಳಾದಂಥ ಸುನೀಲ್ ಸರ್ ಇದ್ದಾರೆ, ಅವ್ರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕೋವಿಡ್ ಕೇರ್ನಲ್ಲಿ ಯಾವಾಗಲೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ BJPಯ ನಗರಾಧ್ಯಕ್ಷರಾದ ಕಮಲ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ KGF ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ನಮ್ಮ ರವಿ ಸರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾದಂಥ ಚಂದ್ರಶೇಖರ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಬಂಗಾರಪೇಟೆ ತಾಲೂಕಿನ ಯೋಜನಾ ಅಧಿಕಾರಿಗಳಾದಂತಹ ಲೋಕೇಶ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಕೋರುತ್ತೇನೆ. ಮತ್ತು ನಮ್ಮ ಸಂಸ್ಥೆಯ ಸೇವಾ ಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಿರ್ದೇಶಕರಿಂದ ಎರಡು ಮಾತಾಡಬೇಕಾಗಿ ಅಂತ ಹೇಳ್ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಆರಂಭದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಈ ಗ್ರಾಮದ ಎಲ್ಲ ಸರ್ವಶಕ್ತಿಗಳನ್ನು ಪ್ರಾರ್ಥಿಸಿ, ವಿಶೇಷವಾಗಿ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ವೀರೇಂದ್ರ ಹೆಗ್ಡೆಜಿಯವರ ಆಶೀರ್ವಾದವನ್ನು ಪ್ರಾರ್ಥಿಸಿ, ಇವತ್ತು ಒಂದು ಸರಳ ಸಮಾರಂಭವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಡೀ ರಾಜ್ಯದಾದ್ಯಂತ ಕೊರೋನಾ ಸೋಂಕಿತರಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಕಳೆದ 2 ತಿಂಗಳಿಂದ ಈಚೆಗೆ ಪೂಜ್ಯರು ಇವತ್ತು ಒದಗಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಸಲ ಅನೇಕ ಸಾವು ನೋವುಗಳಾಗಲಿಕ್ಕೆ ಮೂಲ ಕಾರಣ ಆಕ್ಸಿಜನ್ನ ಒಂದು ಸಮಸ್ಯೆ ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎದುರಾದಾಗ ಪೂಜ್ಯರು ಬಳ್ಳಾರಿಯ ಜಿಂದಾಲ್ ಕಂಪನಿಯಿಂದ 100 ಟನ್ ಆಕ್ಸಿಜನನ್ನು ಧರ್ಮಸ್ಥಳದಿಂದ ಖರೀದಿ ಮಾಡಿ ಇಡೀ ರಾಜ್ಯದಾದ್ಯಂತ ಯಾವ್ಯಾವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಇದೆಯಾ ಅಲ್ಲೆಲ್ಲರಿಗೂ ಕೂಡ ಆಕ್ಸಿಜನ್ ಲಿಕ್ವಿಡನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಪೂಜ್ಯರು ಕೈಗೊಂಡರು. ಅದರ ಜೊತೆಗೆ ನೇರವಾಗಿ ಪರಿಸರದಿಂದ ಆಕ್ಸಿಜನನ್ನು ತಗೊಂಡು ಪೇಷಂಟ್ಗೆ ಕೊಡುವಂತಹ ಕಾನ್ಸಂಟ್ರೇಟರ್ ಸುಮಾರು 300 ಮೆಷಿನ್ಗಳನ್ನು ಪೂಜ್ಯರು ಇಡೀ ರಾಜ್ಯದಾದ್ಯಂತ ಒದಗಿಸಿದ್ರು. ನಮ್ಮ ಕೋಲಾರ ಕೂಡ ಒಂದು 5 ಆಕ್ಸಿಜನ್ ಕಾನ್ಸಂಟ್ರೇಟರನ್ನು ನಾವು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಈಗ ಒದಗಣೆ ಮಾಡಿದ್ದೇವೆ. ಸುಮಾರು 20 ವೆಂಟಿಲೇಟರ್ ಮತ್ತು ಹೈಫ್ಲೋ ಮೆಷಿನನ್ನು ಒದಗಿಸಿ ಈ ಕೊರೋನಾವನ್ನು ನಮ್ಮ ದೇಶದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಏನು ಸರ್ಕಾರ ಅಥವಾ ಆಡಳಿತ, ಸ್ಥಳೀಯ ಆಡಳಿತಗಳು ಏನು ಹೋರಾಟವನ್ನು ಹಗಲಿರುಳು ಮಾಡುವಂಥ ಸಂದರ್ಭದಲ್ಲಿ ಪೂಜ್ಯರು ಕೂಡ ಕೈ ಜೋಡಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡು ಬಂದಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಕೂಲಿ ಇಲ್ಲದೆ ಪರದಾಡ್ತಕ್ಕಂಥ ಅನೇಕ ಕುಟುಂಬಗಳನ್ನು ಗುರುತಿಸಿ ಕ್ಷೇತ್ರದ ವತಿಯಿಂದ ಆಹಾರ ಧಾನ್ಯಗಳ ಕಿಟ್ ಕೊಡುವಂಥ ಕೆಲಸವು ಕೂಡ ನಡೀತಾ ಇದೆ. ಬರೀ ಕೋಲಾರ ಜಿಲ್ಲೆಯೊಂದರಲ್ಲಿ ಸುಮಾರು 1,000ಕ್ಕೂ ಮಿಕ್ಕಿ ಕುಟುಂಬದ ಆಹಾರ ಕಿಟ್ಟನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ, ಈಗಲೂ ಕೊಡ್ತಾ ಇದ್ದೇವೆ ನಾವು. ಇಂಥ ಒಂದು ಸಂದರ್ಭದಲ್ಲಿ ಜೊತೆಗೆ ಕೊರೋನಾ ಕೇರ್ ಸೆಂಟರ್, ಇವತ್ತು ಕೋವಿಡ್ ಕೇರ್ ಸೆಂಟರ್ಗಳನ್ನು ಧರ್ಮಸ್ಥಳದ ವತಿಯಿಂದ 3 ಕಡೆ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಬೆಳ್ತಂಗಡಿ, ಮೈಸೂರು ಮತ್ತು ಧಾರವಾಡ. ಇಲ್ಲಿ ಧರ್ಮಸ್ಥಳದ ಒಂದು ಟ್ರೈನಿಂಗ್ ಸೆಂಟರ್ಗಳೆಲ್ಲ ಇದೆ. ಇದನ್ನೇ ಕೋವಿಡ್ ಕೇರ್ ಸೆಂಟರ್ ಆಗಿ ನಾವು ಪರಿವರ್ತಿಸಿ ಪ್ರತಿಯೊಂದು ಕೇರ್ ಸೆಂಟರಲ್ಲಿ ಇವತ್ತು 200, 300, 400 ಸೋಂಕಿತರು ಇವತ್ತು ಅದರಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಉಚಿತವಾದಂಥ ಸೇವೆ ಧರ್ಮಸ್ಥಳದಿಂದ ಇವತ್ತು ನಡೀತಾ ಇದೆ. ಒಂದು ರೀತಿಯಲ್ಲಿ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಡೆಜಿಯವರು ಸರ್ಕಾರದ ಒಂದು ರೀತಿಯಲ್ಲಿ ಇವತ್ತು ಸಮರೋಪಾದಿಯಲ್ಲಿ ಈ ಒಂದು ವೈರಸ್ಸನ್ನು ಸೋಲಿಸಲಿಕ್ಕೆ, ಅದರ ಒಂದು ಮಟ್ಟ ಹಾಕಲಿಕ್ಕೆ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಕಳೆದ ಸುಮಾರು ತಿಂಗಳ ಹಿಂದೆ DHO ಸಾಹೇಬರನ್ನು ನಾನು ಭೇಟಿ ಮಾಡಿದೆ. ಮುಖ್ಯವಾಗಿ ಇಲ್ಲಿ ಕೂಡ ಆಕ್ಸಿಜನ್ ಲಿಕ್ವಿಡನ್ನು ಕೊಡಬೇಕು ಅನ್ನುವಂಥದ್ದು ನನಗೊಂದು ಆಸೆ ಇತ್ತು. ಆದರೆ ಇಲ್ಲಿ ಮಾಲೂರಲ್ಲಿ ಹೀರೋ ಹೋಂಡಾ ಕಂಪನಿಯವ್ರದ್ದು ಇದೆ, ಅಥವಾ ಜಿಲ್ಲಾಸ್ಪತ್ರೆಗೆ ಸರ್ಕಾರದಲ್ಲಿ ಬೇಕಾದಷ್ಟು ಲಿಕ್ವಿಡ್ ಇದ್ದ ಕಾರಣ ಅಷ್ಟು ನೆಸೆಸಿಟಿ ಇಲ್ಲ ಅನ್ನುವಂಥ ಒಂದು ಮಾತು ಬಂತು. ನಮ್ಮ THO ಸಾಹೇಬರು ಇಲ್ಲಿ ಇದ್ದಾರೆ. ಇನ್ನು ಮುಂದಕ್ಕಾದರೂ ಸರಿ ಧರ್ಮಸ್ಥಳದಿಂದ ಆಕ್ಸಿಜನ್ ಲಿಕ್ವಿಡ್ ಬೇಕು ಅಂತಾದರೆ 5 ಟನ್ 10 ಟನ್ ಕೊಡಲಿಕ್ಕೆ ನಾವು ಖಂಡಿತವಾಗಿ ರೆಡಿ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕೆಂತೇಳಿದರೆ ಪೂಜ್ಯರು ಈಗಾಗಲೇ ನನಗೆ ಆದೇಶವನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಗೆ ಆಕ್ಸಿಜನ್ ಬೇಕು ಅಂತಾದರೆ ತಕ್ಷಣ ನೀನು ನನಗೆ ಹೇಳಬೇಕು, ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ. 2 ದಿವಸದಲ್ಲಿ, ಇವತ್ತು ಆರ್ಡರ್ ಕೊಟ್ಟರೆ 2 ದಿವಸದಲ್ಲಿ 5 ಟನ್ 10 ಟನ್ ಈ ಲಿಕ್ವಿಡನ್ನು ಧರ್ಮಸ್ಥಳದಿಂದ ಪೂಜ್ಯರು ಒದಗಿಸ್ತಾರೆ. ಅದರ ಜೊತೆಗೆ ಇವತ್ತು ನಮ್ಮ ಪೇಷಂಟ್ಸ್ಗಳಿಗೆ ಇದು ಬೆಡ್ಶೀಟನ್ನು ಸುಮಾರು 2,000 ಬೆಡ್ಶೀಟನ್ನು ನಾನು ಕೋಲಾರ ಜಿಲ್ಲೆಗೆ ತರಿಸಿಕೊಂಡೆ. ನಾವು
ಎಲ್ಲ ವಿಭಾಗಕ್ಕೂ ಇದು ಹಂಚಿಕೆ ಆಗಬೇಕು ಅಂತ ನಮ್ಮ ಬಂಗಾರಪೇಟೆಯಲ್ಲಿ 200 ನಿನ್ನೆ ಕೊಟ್ಟಿದ್ದೀವಿ. ಇವತ್ತು KGF ಒಂದು 200 ಬೆಡ್ಶೀಟ್, ಇದು ಡಿಸ್ಪೋಸಲ್ ಬೆಡ್ಶೀಟ್ ಅಥವಾ ಉಪಯೋಗ ಕೂಡ ಮಾಡ್ಬೋದು. ಯಾರು ನಮ್ಮ ಸೋಂಕಿತರಿದ್ದಾರೆ ಅವರಿಗೆ ಇದನ್ನು ಕೊಡಬೇಕು. ಜೊತೆಗೆ ಪಿಲ್ಲು ಕವರನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಗೌರವಾನ್ವಿತ ಸುನಿಲ್ ಸರ್ ಅವರು ನಮ್ಮ TH ಸಾಹೇಬರಿಗೆ ಇದನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ವಿಶೇಷವಾಗಿ ಗುರುತಿಸಿ ಆತ್ಮೀಯರು, ನಮಗೆ ಗುರುಗಳ ಸಮಾನ ರವಿರೆಡ್ಡಿ ಸರ್ ಅವರು ಸರ್ಕಾರಿ ಸಂಘದ ಅಧ್ಯಕ್ಷರು, ಬಹುಶಃ ನಮ್ಮ ಅನೇಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಬಹಳ ಮುಂದವರು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಕರಿತೇವೆ. ಯಾಕೆ ಅಂತೇಳಿದರೆ ಪೂಜ್ಯರ ಹಲವಾರು ಯೋಚನೆಗಳ ಜೊತೆಗೆ ಅವ್ರದ್ದೇ ಸಣ್ಣದಾದಂಥ ಕೆಲವು ಚಿಂತನೆಗಳಿದೆ, ಅದಕ್ಕೆ ಕೈ ಜೋಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅವರನ್ನು ಗುರುತಿಸಿ ಈಗ ನನಗೆ ಕಮಲ ಅವರ ಪರಿಚಯ ಆಯಿತು. ತುಂಬ ಬರುವಾಗ ರವಿರೆಡ್ಡಿ ಸರ್ ಹೇಳ್ತಾ ಇದ್ರು, ದೊಡ್ಡ ರೀತಿಯಲ್ಲಿ ಒಂದು ರೀತಿಯ ಸೇವೆಯನ್ನು ಮತ್ತು ಕಾಳಜಿಯನ್ನು ತಗೊಂಡಿದ್ದಾರೆ ಅಂತ. ಇವತ್ತು ನಮಗೆ ಬಹಳ ಖುಷಿ ಆಯಿತು. ಅವರನ್ನು ಕೂಡ ಗುರುತಿಸಿ ಇವತ್ತು ಪೂಜ್ಯರು ಕೊಟ್ಟಂಥ ಈ ಸ್ವಾಮಿ ಆಶೀರ್ವಾದ ಅಂತ ನಾವು ಭಾವಿಸೋಣ. ಇದನ್ನು ನಾನು TH ಸಾಹೇಬರಾದಂಥ ಸುನಿಲ್ ಸರ್ ಅವರಿಗೆ ನಾನು ಹಸ್ತಾಂತರವನ್ನು ಮಾಡ್ತಾಯಿದ್ದೆ. ರವಿರೆಡ್ಡಿ ಸರ್, ನೀವು ಈ ಕೊರೋನಾ ಕಷ್ಟ ಕಾಲದಲ್ಲಿ ಎಲ್ಲರೂ ಆ್ಯಕ್ಚುಲಿ ನಮ್ಮ ಮಂಜುನಾಥ ಟ್ರಸ್ಟ್ ಎಲ್ಲ ಬಂದ್ಬಿಟ್ಟು ಈ ಬೆಡ್ಶೀಟ್ಸ್ ಎಲ್ಲ ನೀಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸ್ವಯಂ ಸೇವಕ ಸಂಸ್ಥೆಗಳೆಲ್ಲ ಕೆಲಸ ಮಾಡಿ ಸರ್ಕಾರಕ್ಕೆ ತುಂಬ ಅನುಕೂಲ ಆಗುವ ರೀತಿ ಅವರು ಕೈ ಜೋಡಿಸಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಇದಕ್ಕೆ ಅವರಿಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈವನ್ ಇಲ್ಲಿ ನಮ್ಮ ರವಿ ಸರ್ ಅವರು ಫ್ರೀ ಫುಡ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ಅವ್ರಿಗೂ ಇದು ಈ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಫ್ರೀ ಫುಡ್, ಅದಕ್ಕೂ ನಾವು ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಇವರು ಕಮಲ್ ಸರ್ BJP ಅಧ್ಯಕ್ಷರು, ಅವರು ಈ ಕೋವಿಡ್ ಕೇರ್ ಸೆಂಟರ್ಗೆ ತುಂಬ ಶ್ರಮಿಸಿ ಇದನ್ನೆಲ್ಲ ಓಪನ್ ಮಾಡಿದ್ದಾರೆ. ಅವ್ರಿಗೂ ನಾನು ಇದ್ರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಬೆಡ್ಶೀಟ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಕೋವಿಡ್ ಕೇರ್ ಸೆಂಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನನ್ನ ಮುಖಾಂತರ ಬಂದಿದ್ದಾರೆ, ಎಲ್ಲರಿಗೂ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನೋಡಿ. ಈ ಕಡೆ ಸೇರಿಕೊಂಡ್ರೆ ಒಂದು ಸ್ವಲ್ಪ ನಿಮ್ಮ ಸೇವೆಗೆ ಒಂದು ಸ್ವಲ್ಪ ಇದಾಗುತ್ತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯರ ಪಾದಾರವಿಂದಗಳಿಗೆ ನಮಿಸಿ ಏನು ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಕೋವಿಡ್ ಪೇಷಂಟ್ಸ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ತನ್ನ ಇತ್ತೀಚಿನ ಕಾರ್ಯಕ್ರಮಗಳ ಜೊತೆಗೆ ಒಂದು ಹೊಸ ಯೋಜನೆಯನ್ನು ಹಮ್ಮಿಕೊಂಡು ರಾಜ್ಯದಲ್ಲಿರುವಂತಹ ಎಲ್ಲ ಕೋವಿಡ್ ಸೋಂಕಿತ ರೋಗಿಗಳು ಅಂತ ನಾವು ಹೇಳ್ತೇವೆ, ಅವರಿಗೆ ಉಚಿತವಾಗಿ ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ಸನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯರ ಒಂದು ಆಶೀರ್ವಾದ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಹಿರಿಯರು ಸನ್ಮಾನ್ಯ ಶ್ರೀ ಚಂದ್ರಶೇಖರ ಜಿರವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವೀಗಾಗಲೇ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮೊದಲು ಅತ್ಯಂತ ಕಡು ಬಡವರಿಗೆ ಫುಡ್ ಕಿಟ್ಟನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ರಾಬರ್ಟ್ಸನ್ ಪೇಟೆಯಲ್ಲಿ ಚಾಲನೆ ಮಾಡೋದ್ರ ಮೂಲಕ ನಾವಿಲ್ಲಿ ಆಗಮಿಸಿದ್ದೇವೆ. ಒಂದು ಮಾತನ್ನೇ ಹೇಳಬೇಕಾಗುತ್ತೆ. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಾವು ಪದೇ ಪದೇ ಹೇಳ್ತಾ ಇರ್ತೇವೆ, ರಿಪೀಟ್ ಮಾಡಿ. ಇಡೀ ಒಂದು ರಾಜ್ಯ ಸರ್ಕಾರದ ಒಂದು ಕಾರ್ಯವನ್ನು ಮತ್ತು ಅದಕ್ಕಿಂತ ಮೀರಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿರುವಂಥದ್ದು ಈ ಕರ್ನಾಟಕದ ನಾವು ಸೌಭಾಗ್ಯ ಅಂತ ಭಾವಿಸ್ತೇವೆ. ಬಹುಶಃ ಬೇರೆ ರಾಜ್ಯಕ್ಕೆ ಈ ಸೌಭಾಗ್ಯ ಸಿಕ್ಕಿಲ್ಲ. ಅದು ಖಂಡಿತವಾಗಿ ಕೂಡ ಒಂದು ರೀತಿಯ ನೋವಿನ ವಿಷಯ. ಒಂದು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೆ ಆ ಮಂಜುನಾಥ ಸ್ವಾಮಿ ಕೃಪೆಯಿಂದ ವಿಶೇಷವಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವಿವಿಧ ವರ್ಗದ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸ್ವಯಂ ಸೇವಕರಿಗೆ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ಮತ್ತು ಈ ವಿಶೇಷವಾಗಿ ಈ ರಾಜ್ಯಕ್ಕೆ ಆ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸೇವೆ ಮತ್ತಷ್ಟು ಹೆಚ್ಚಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಜೊತೆಗೆ ವಿಶೇಷವಾಗಿ ಈ ನಮ್ಮ BGML ಹಾಸ್ಪಿಟ್ಲು ತಮಗೆ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ, ಒಂದು ತಿಂಗಳ ಹಿಂದೆ ಇದರ ಪರಿಸ್ಥಿತಿ ಹೇಗಿತ್ತು ಮತ್ತು ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ KGFನ ನಗರ ಘಟಕದ ಅಧ್ಯಕ್ಷರಂತ ಮಾನ್ಯ ನಮ್ಮ ಕಮಲ್ನಾಥನ್ ಸರ್ ಅವರು ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕೋದ್ರ ಮೂಲಕ ತನ್ನದೇ ಆದಂಥ ಒಂದು ಟೀಮನ್ನು ಕಟ್ಟಿಕೊಂಡು ಹಗಲು ರಾತ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಆ ವಿಷಯದಲ್ಲಿ ನಾವು ತುಂಬ ಮನಸ್ಸಿನ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳು THO ಸರ್ ಅವರಂತಹ ಆತ್ಮೀಯರು ಆದಂತಹ ನಮ್ಮ ಸುನಿಲ್ ಕುಮಾರ್ ಸರ್ ಅವರು ಕೂಡ ಅವರೊಟ್ಟಿಗೆ ಕೈ ಜೋಡಿಸಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಹಾಸ್ಪಿಟಲ್ ರೆಡಿಯಾಗಿರುವಂಥದ್ದು ಕೂಡ ನಮ್ಮ KGFನ ಒಂದು ಸೌಭಾಗ್ಯ ಅಂತಲೇ ಹೇಳಬೇಕಾಗುತ್ತೆ. ಒಂದು ವಿಷಯನ ಪ್ರಸ್ತಾಪ ಮಾಡಬೇಕಾಗುತ್ತೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಕೇಸಸ್ ಸಂಖ್ಯೆ ಬಂದಾಗ ಕೋಲಾರ ಮತ್ತು KGF ಅತ್ಯಂತ ಜಾಸ್ತಿ ಸಂಖ್ಯೆಯಲ್ಲಿ ನಿಂತ್ಕೊಂಡ್ಬಿಡ್ತು. ಬಹುಶಃ ನಮ್ಮ ಕಮಲ ಸರ್ ಅವ್ರು ಗತಿಸಿರ್ತಾರೆ, ಅಪ್ ಟು 240 ತನಕ ಹೋಗಿತ್ತು.
240 ಜನ ಪರ್ ಡೇ ಪಾಸಿಟಿವ್ ಕೇಸಸ್ ತನಕ ರಿಪೋರ್ಟ್ ಆಗಿಬಿಟ್ಟಿತ್ತು. ಆ ಎಲ್ಲ ಅಂಶಗಳನ್ನು 350 ಆ ಎಲ್ಲ ಅಂಶಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂತಹ ನಮ್ಮ ವಿಶೇಷವಾಗಿ ಆರೋಗ್ಯ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಗೆ, ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮ ಸಹೋದರಿಯರು ಕೂಡ ಆ ಕಾರ್ಯದಲ್ಲಿ ಕೈ ಜೋಡಿಸಿದ್ರು. ಆ ಎಲ್ಲ ಮಾತೆಗೂ ಕೂಡ ವಂದಿಸಿ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ಸಹಕಾರಿದಂತಹ ನಮ್ಮ ಹಿರಿಯರು ಸನ್ಮಾನರಾದಂತಹ ಚಂದ್ರಶೇಖರ್ ಜಿರವರಿಗೆ, ಮಾನ್ಯ ನಮ್ಮ ಕಮಲನಾಥನ್ ಸರ್ ಅವರಿಗೆ, ಮಾನ್ಯ ನಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಸರ್ ಅವರಿಗೆ, ಮತ್ತೊಬ್ಬ ನಮ್ಮ ಹಿತೈಷಿಗಳು ಆದಂತಹ ನಮ್ಮ ಲೋಕೇಶ್ ಕುಮಾರ್ ಸರ್ ಅವರಿಗೆ, ನಮ್ಮ ರಘು ಸರ್ ಅವರಿಗೆ, ಅನ್ನಪೂರ್ಣೇಶ್ವರಿ ಮೇಡಮ್ ಮತ್ತು ಎಲ್ಲ ನಮ್ಮ ಸಹೋದರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಕುರಿತು ನಮ್ಮ ಕಮಲ್ ಸರ್ ಅವರು ಒಂದು 4 ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಈಗ ತಾನೇ ಬೆಳಗ್ಗೆ ದಿನಸಿ ಕಟ್ಟೆಗಳನ್ನು ಅತಿ ಅವಶ್ಯಕತೆ ಇರೋ ಬಡ ಕುಟುಂಬದವರಿಗೆ ವಿತರಣೆ ಮಾಡೋದ್ರಲ್ಲಿ ಭಾಗವಹಿಸಿ ಇಲ್ಲಿಗೆ ಬಂದಿದ್ದೇವೆ. ಈ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಆದಂಥ ಚಂದ್ರಶೇಖರ್ ಜಿಯವರು ಮತ್ತು ನಮ್ಮ ತಾಲೂಕು ಅಧಿಕಾರಿಗಳಾದ ಸುನೀಲ್ ಕುಮಾರ್ ಅವರು, ನಮ್ಮ ಸ್ನೇಹಿತರು ಮತ್ತು ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರವಿರೆಡ್ಡಿ ಅವರು ಮತ್ತು ಲೋಕೇಶ್ ಸರ್ ಅವರು, ಇವರೆಲ್ಲ ಅಲ್ಲಿ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ತಿರ್ಗಾ ಅಲ್ಲೇ ಕೋವಿಡ್ ಕೇರ್ ಸೆಂಟ್ರಿಗೆ ಅಂತ 100 ಬೆಡ್ಶೀಟು, ಈ BGML ಕೋವಿಡ್ ಸೆಂಟ್ರಿಗೆ 100 ಬೆಡ್ಶೀಟು ಮತ್ತು 100 ಪಿಲ್ಲೋ ಕವರು, ಇದಲ್ಲದೆ ನಮ್ಮ ಜನರಲ್ ಸಿವಿಲ್ ಹಾಸ್ಪಿಟಲ್ಗೂ ಅಷ್ಟೇ 100 ಬೆಡ್ಶೀಟು ಮತ್ತು ಬ್ಲ್ಯಾಂಕೆಟ್ಸನ್ನು ವಿತರಣೆ ಮಾಡೋಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಈ BGML ಆಸ್ಪತ್ರೆ ಮತ್ತು KF ಜನರ ಪರವಾಗಿ ಅನಂತ ಧನ್ಯವಾದ ನೀಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಥರ ಅನೇಕ ಸಂಸ್ಥೆಗಳು BGML ಆಸ್ಪತ್ರೆಗೆ ಅವ್ರ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ KGF ಜನರಿಗೆ ಯೂಸ್ ಆಗುತ್ತೆ, ಇದರಿಂದ ಸೋಂಕಿತರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಸರ್ ಹಂಗೆ ರೀ ಸರ್, ಒಂದು ಫೋಟೋ ಮಾತ್ರ. ಒಂದು ನಿಮಿಷ. ಇವತ್ತು ಎಲ್ಲ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ನಾವು ಕೋವಿಡ್ ಕಂಪ್ಲೀಟ್ ನಿಯಂತ್ರಣ ಮಾಡಲೇಬೇಕಂದ್ರೆ ಕೋವಿಡ್ ಕಾರ್ಯಕ್ರಮಗಳಲ್ಲಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಗೆ ಸ್ವಲ್ಪ ನಿಮ್ಮ ಪತ್ರ ಮಿತ್ರರು ಮತ್ತು ನಮ್ಮ ಇದು ಮಂಜುನಾಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇವರ ಸಂಘದವರಿಂದ ನಾವು ಬೇಡ್ಕೊಳ್ಳೋದೇನೆಂದರೆ, ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಬೆನಿಫಿಷರೀಸ್ ಹಾಕ್ಕೊಂಡೇ ಇದ್ದಾರೆ ಅವರ ಮನೆ ಒಲಿಸಿ ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋಕ್ಕೆ ಅವ್ರನ್ನ ಪ್ರೋತ್ಸಾಹಿಸ್ಬೇಕಂದ್ಬಿಟ್ಟು ನಾನು ಅವ್ರನ್ನ ವಿನಂತಿ ಮಾಡ್ತೀನಿ. ಸರಿ, ಇದು ಮಾಡೋದ್ರಿಂದ ನಾವು ಕೊರೋನಾ ಮುಕ್ತ ಮಾಡ್ಬೋದು. ಯಾಕಂದರೆ ಎಲ್ಲರ ಇವತ್ತು ಇಷ್ಟು ಕಷ್ಟದಲ್ಲಿ ನಾವು ಸಿಕ್ಕಾಕೊಳ್ಳೋಕ್ಕೆ ಈಗ ಕೊರೋನಾ ಇರೋದ್ರಿಂದನೇ. ಇದರಲ್ಲಿ ಆ್ಯಕ್ಚುಲಿ ವ್ಯಾಕ್ಸಿನೇಷನಲ್ಲಿ ಏನಾಗ್ತದೆ, ಕೆಲವು ಟೈಮ್ 60+ ಇರೋರು, 45+ ಇರೋರು ಸ್ವಲ್ಪ ನಿರ್ಲಕ್ಷ್ಯ. ಓಕೆ 60 ವರ್ಷ ಆಯಿತು ಇನ್ನೇನು ನಾನು ಹಾಕ್ಕೊಳ್ಳೋದು ನಾನು ಕೆಲವು ನಿರ್ಲಕ್ಷ್ಯದಲ್ಲಿ ನಮ್ಮಲ್ಲಿ ಒಂದು 70% ವ್ಯಾಕ್ಸಿನೇಷನ್, ಇನ್ನೊಂದು 30% ಪೀಪಲ್ ಹಂಗೆ ಇದ್ದಾರೆ. ಅವನ್ನ ನಾವು ಪ್ರೋತ್ಸಾಹಿಸಬೇಕು, ಅವ್ರನ್ನೆಲ್ಲ ಫಸ್ಟ್ ಕಾಪಾಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಮತ್ತು ಅದೇ ರೀತಿ ಈವನ್ 45+ಅಲ್ಲೂ ಸ್ವಲ್ಪ ನಿರ್ಲಕ್ಷ್ಯತೆಗಳನ್ನು ಇದು ಮಾಡ್ತಾರೆ, ಕೆಲಸಗಳ ಒತ್ತಡಗಳಲ್ಲಿ ವ್ಯಾಕ್ಸಿನೇಷನ್ಗೆ ಬರ್ತಾಯಿಲ್ಲ, ಅಂಥವನ್ನೆಲ್ಲ ಸ್ವಲ್ಪ ಪ್ರೋತ್ಸಾಹಿಸಬೇಕು. 18 to 44 ಚೆನ್ನಾಗಿದೆ ರೆಸ್ಪಾನ್ಸ್, ವ್ಯಾಕ್ಸಿನೇಷನ್ಗೆ ತುಂಬ ಜನ ಬರ್ತಾಯಿದ್ದಾರೆ. ಅದೇ ರೀತಿ ಅದು ಕಂಟಿನ್ಯೂ ಮಾಡಬೇಕು. ಎಲ್ಲರೂ ಬಂದುಬಿಟ್ಟು ಈ ವ್ಯಾಕ್ಸಿನೇಷನ್ ಸಾರ್ವಜನಿಕರು ಎಲ್ಲರೂ ಹಾಕ್ಕೊಂಬೇಕಂದ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾನೆ. ಇದರಲ್ಲಿರುವ ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ಆಗಿರುವಂಥ ಹಳೇ ಇದು ಏನಂದರೆ, ಇದು ಹಾಕ್ಕೊಂಡ್ರೆ ತೊಂದರೆಗಳಾಗ್ತದೆ ಅಂದ್ಬಿಟ್ಟು ರಾಂಗ್ ಮೆಸೇಜಸ್ ಕೊಟ್ಟಿದ್ದಾರೆ. ಆ ರಾಂಗ್ ಮೆಸೇಜಸ್ನೆಲ್ಲ ಓವರ್ಟೇಕ್ ಮಾಡಿ ನಾವು ಇವಾಗ ಮುಂದೆ ಬಂದು ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋಕ್ಕೆ ಪ್ರೋತ್ಸಾಹಿಸಬೇಕಂತ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಸ್ಥಳಾವಕಾಶ ಮಾಡಿಕೊಟ್ಟಂಥ ಮತ್ತು ಸಹಕಾರ ನೀಡಿದಂಥ ಸಮರ್ಥದವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ನಿರ್ದೇಶಕರು ಹಾಗೂ ಯೋಜನಾಧಿಕಾರಿಗಳು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಒಬ್ಬರು ಕೊಡೋದು. ಏನು ಮಾಡಿದ್ರೆ ವ್ಯಾಕ್ಸಿನೇಷನ್ ಸ್ವಲ್ಪ ಇರೆಗ್ಯುಲಾರಿಟೀಸ್ ಇದೆ. ಹಾಗಾಗಿ ಇವತ್ತು ಬರೀ 40+ ಇದೆ, 18+ ಇರಲ್ಲ. ಕೆಲವೊಂದು ರಿಯಲೈಸೇಷನ್ ಆಗ್ತದೆ, ಎಲ್ಲಿ ಜಾಸ್ತಿ ಆಗಿರ್ತದೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಇನ್ನು ಸ್ವಲ್ಪ ಹಲೋ, ಹಾಂ ಹೇಳಿ ಸರ್. ಅಂಥವ್ರಿಗೂ ಹೋದರೆ ಒಂದು ನಾರ್ಮಲ್ ಜ್ವರ ಬಂದಂಗೆ ನಾವು
ನೋಡೋಣ